ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗವಿಗಂಗಾಧರೇಶ್ವರನ ಸನ್ನಿಧಾನದಲ್ಲಿ ಕೌತುಕ ನಡೆದಿದೆ. ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಗುಹೆಯೊಳಗಿರುವಂತಹ ಗವಿಗಂಗಾಧರನಿಗೆ ಭಾಸ್ಕರ ನಮಿಸಿದ್ದಾನೆ. ಶಿವಲಿಂಗಕ್ಕೆ ಸೂರ್ಯರಶ್ಮಿಯ ಸ್ಪರ್ಶವಾಗಿದೆ. ನಿನ್ನೆ ಸಂಜೆ 5:38ರಿಂದ 5:45 ಶುಭ ಲಗ್ನದಲ್ಲಿ ಸುಮಾರು 46 ಸೆಕೆಂಡುಗಳ ಕಾಲ ದಿನಕರನ ಕಿರಣಗಳ ಮಜ್ಜನ ಶಿವನಿಗಾಗಿದೆ. ಆದರೆ ಈ ಬಾರಿ ಸೂರ್ಯ ಗಂಗಾಧರನ ಮೇಲಿರುವಂತಹ ಗಂಗೆಯ ದರ್ಶನವನ್ನು ಮಾಡದೆ ಮರೆಯಾಗಿದ್ದಾನೆ. ಹಾಗಾದರೆ ಈ ಬಾರಿಯ ಸೂರ್ಯರಶ್ಮಿಯ ಚುಂಬನ ಏನು ಹೇಳುತ್ತೆ? ಕಂಟಕ ಎದುರಾಗುತ್ತಾ ಎಂಬ ಬಗ್ಗೆ ಗವಿಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರು ಸೋಮಸುಂದರ ದೀಕ್ಷಿತ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಏನಿದೆ ಮಾಹಿತಿಯಲ್ಲಿ ಬನ್ನಿ ನೋಡ್ಕೊಂಡು ಬರೋಣ. ಇದು ಶುಭವನ್ನು ಸೂಚಿಸುತ್ತೆ ನಾನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಸಾಮಾನ್ಯವಾಗಿ 2 ವರ್ಷದ ಹಿಂದೆ ಒಂದು 7-8 ಸೆಕೆಂಡೇ ಇತ್ತು. ಅದಕ್ಕೆ ಮುಂಚೆ ಸ್ವಾಮಿ ಒಂದೇ ಸೆಕೆಂಡ್ನಲ್ಲಿ ಶಿವನಿಂದ ಮುಂದೆ ಹೋಗಿದ್ದ. ಆಗ ನಮಗೆ ದೊಡ್ಡ ಕಂಟಕವಾದ ಕರೋನಾ ಅನ್ನೋ ಪೀಡೆ ಬಂದು ಎಲ್ಲರನ್ನೂ ಬಹಳ ಬಾಧಿಸ್ತು. ಆದರೆ ಈ ಒಂದು ವರ್ಷದಲ್ಲಿ 46 ಸೆಕೆಂಡ್ಗಳ ಕಾಲ ಲಿಂಗ ಪೂಜೆಯನ್ನು ಸೂರ್ಯ ಭಗವಂತ ಮಾಡಿರೋದ್ರಿಂದ ಲೋಕವೆಲ್ಲ ಕ್ಷೇಮವಾಗಿರುತ್ತೆ ಅನ್ನೋದೇ ಮೊದಲನೇ ಪ್ರಶ್ನೆ. ಇನ್ನೇನು ತೊಂದರೆ. ಈಶ್ವರ ಇರೋದು ಕೈಲಾಸ ಪರ್ವತದಲ್ಲಿ. ಕೈಲಾಸ ಪರ್ವತ ಅಂದರೆ ನಮಗೆ ಹಿಮವತ್ ಪರ್ವತ ಇದ್ದಂಗೆ ಹಿಮಾಚಲದಲ್ಲಿ. ಅಂತಹ ಜಾಗದಲ್ಲೇ ಅಂತಹ ಒಂದು ಪ್ರಾರಬ್ಧ ಕರ್ಮಗಳು ಜರುಗುತ್ತೆ. ಬೇರೆ ಎಲ್ಲ ಕಡೆ ಏನು ತೊಂದರೆ ಇರೋದಿಲ್ಲ. ಆ ಒಂದು ಕರ್ಮವು ನಡೀದಿರಲಿ ಅಂತ ಈಶ್ವರನಿಗೆ ರುದ್ರ ಜಪವನ್ನು ಮಾಡಿ ಧಾರಾಪಾತ್ರೆಯಿಂದ ಸ್ವಾಮಿಗೆ ಅಭಿಷೇಕ ಮಾಡಿದಾಗ ಗಂಗೆಯೂ ತೃಪ್ತರಾಗ್ತಾರೆ, ಸ್ವಾಮಿನೂ ತೃಪ್ತನಾಗ್ತಾನೆ, ಎಲ್ಲರೂ ಸುಖವಾಗಿರ್ತಾರೆ. ಏನು ಜಲಕಂಟಕ ಅಂದರೆ ನದಿ ಹರಿಯೋದು, ಮೇಲಿಂದ ಹಿಮ ಬೀಳೋದು, ಇದೇ ಒಂದು ಸಣ್ಣ ವಿಷಯ, ದೊಡ್ಡ ವಿಷಯ ಏನಲ್ಲ. ಅಂಥ ಸಣ್ಣ ಸಣ್ಣ ವಿಷಯಗಳಿಗೆ ಅಲ್ಲೆಲ್ಲ ಚಿಕ್ಕದಾಗಿ ನಡೆದು ಚಿಕ್ಕದಾಗಿ ಮುಗಿದೋಗುತ್ತೆ. ಯಾವುದು ದೊಡ್ಡ ಕೊರೋನಾ ಅಂತ ದೊಡ್ಡ ಪೀಡೆ ಯಾವುದೂ ಇಲ್ಲ.